ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 52ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 53 ಶುರು ಮಾಡೋಣ. ಇಬ್ಬರ ಅರಿವಿಗೂ ಬರುತ್ತಿದ್ದಂತೆ ಹೃದಯಗಳ ಬಡಿತ ಜೋರಾಯಿತು. ಇಬ್ಬರಿಗೂ ಗಂಡ ಹೆಂಡತಿಯಾದ ಮೇಲೆ ಮೊದಲ ಚುಂಬನ. ಇಬ್ಬರಲ್ಲೂ ನವಿರಾದ ಪುಳಕ, ಅವ್ಯಕ್ತ ಖುಷಿ. ಭರಣಿಗೆ ಲಜ್ಜೆ ಆವರಿಸಿ ಮುಖವೆಲ್ಲ ಕೆಂಬಣ್ಣಕ್ಕೆ ತಿರುಗಿತು. ತಕ್ಷಣ ಅವನ ಮೇಲಿಂದ ಎದ್ದು ಹೋಗಬೇಕು. ಅವಳ ನೆರಿಗೆಯೆಲ್ಲ ಬಿಚ್ಚಿ ನೆಲದ ಪಾಲಾಗಿತ್ತು. ಅದನ್ನು ನೋಡಿದ ಭರಣಿಗೆ ಅಳುವುದೊಂದು ಬಾಕಿ. ಭರಣಿಯ ಬದಲಾದ ಮುಖಭಾವ ನೋಡಿ ಹತ್ತಿರ ಬರಲು ಭರತ್ಗೆ ಅವಳ ಅವಸ್ಥೆ ಕಂಡು ಜೋರು ನಗು ಹೊಟ್ಟೆ ಹಿಡಿದು ನಗತೊಡಗಿದೆ. ಭರಣಿಗೆ ಭರತ್ ನಗು ನೋಡಿ ಅವಮಾನವಾದಂತಾಗಿ ಜೋರಾಗಿ ಅಳುತ್ತಾ ನಗ್ಬೇಡ ನೀನು ಎಂದು ಇನ್ನಷ್ಟು ಜೋರಾಗಿ ಅಳತೊಡಗಿದಳು. ಭರತ್ ಮತ್ತೆ ನಗಲು ಭರಣಿಗೆ ಈ ಬಾರಿ ಬೇಸರವಾಗಿ ದುಃಖ ಉಮ್ಮಳಿಸಿ ಬಂತು. ಬಿಚ್ಚಿದ್ದ ಸೀರೆ ನೆರಿಗೆಯನ್ನು ಒಟ್ಟುಗೂಡಿಸಿ ಹಿಡಿದು ದಿನವೂ ರಾತ್ರಿ ಮಲಗಲು ಹಾಕಿಕೊಳ್ಳುತ್ತಿದ್ದ ಬಟ್ಟೆ ಹಿಡಿದು ಅಡುಗೆ ಮನೆಗೆ ಹೋಗಿ ಸೀರೆ ಬದಲಾಯಿಸಿ ಬೇರೆ ಬಟ್ಟೆ ತೊಟ್ಟು ಬಾತ್ರೂಮ್ ಹೊಕ್ಕಳು. ಭರತ್ ನಗುತ್ತಾ ಲ್ಯಾಪ್ಟಾಪ್ ತೆರೆದು ತನ್ನ ಆಫೀಸ್ ಕೆಲಸದ ಕಡೆ ಗಮನ ಹರಿಸಿದ. ಬಾತ್ರೂಮ್ ಹೊಕ್ಕು ಭರಣಿ ಮನಸ್ಸೋ ಇಚ್ಛೆ ಹತ್ತು ಆಚೆ ಬಂದು ಅವನು ಕೂತಿದ್ದ ಜಾಗಕ್ಕೆ ಬೆನ್ನು ಹಾಕಿ ಮಲಗಿದಳು. ಇವಳಿಗೇನಾಯಿತು ಲೂಸು ಎಂದು ಅವಳ ಕಡೆಗೊಮ್ಮೆ ನೋಡಿ ಮತ್ತೆ ತನ್ನ ಕೆಲಸ ಮುಂದುವರಿಸಿದ. ಭರಣಿ ಅಳು ನಿಲ್ಲುತ್ತಲೇ ಇಲ್ಲ. ಹತ್ತು ಬಿಕ್ಕೋದಕ್ಕೆ ಶುರು ಮಾಡಿದಳು. ಅವಳ ಬಿಕ್ಕುವಿಕೆ ಭರತ್ ಕಿವಿಗೆ ಬೀಳುತ್ತಿದ್ದಂತೆ ಗಾಬರಿಯಾಗಿ ಅವಳ ಬಳಿ ಬಂದು, ಭರಣಿ ಏನಾಯಿತು, ಯಾಕೆ ಅಳ್ತಿದ್ಯಾ ಎಂದು ಕೇಳಿದರೆ ಅಳುತ್ತಿದ್ದಳೇ ಹೊರತು ಮಾತನಾಡಲಿಲ್ಲ. ನಿನ್ನನ್ನೇ ಕೇಳ್ತಿರೋದು, ಯಾಕೆ ಅಳ್ತಿದ್ಯಾ ಎಂದು ತನ್ನ ಕಡೆ ತಿರುಗಿಸಿಕೊಳ್ಳಲು, ಏನಿಲ್ಲ ಎಂದು ಅವನಿಂದ ಬಿಡಿಸಿಕೊಂಡು ಮತ್ತೆ ಆ ಕಡೆ ತಿರುಗಲು, ಭರಣಿ ಪ್ಲೀಸ್ ಅಳೋದು ನಿಲ್ಲಿಸಿ, ಏನಾಯಿತು ಅಂತ ಹೇಳು. ಇಡಿಯಟ್, ಹೇಳ್ತೀಯೋ ಇಲ್ವೋ ಎಂದು ಈ ಬಾರಿ ಗದರಿ ಎಬ್ಬಿಸಿ ಕೂರಿಸಿದ. ಭರಣಿಯ ಬಿಕ್ಕುವಿಕೆ ಇನ್ನಷ್ಟು ಜೋರಾಯಿತೇ ಹೊರತು ಒಂದು ಸ್ವರ ಕೂಡ ಆಚೆ ಬರಲಿಲ್ಲ. ಪ್ಲೀಸ್ ಕಣೆ, ಏನಾಯಿತು ಅಂತ ಹೇಳು, ನನ್ನಿಂದ ಏನಾದರೂ ಬೇಜಾರಾಯ್ತಾ, ಪ್ಲೀಸ್ ಹೇಳು ಎಂದಾಗ, ನಿನ್ನಿಂದಾನೇ ಬೇಜಾರಾಗಿದ್ದು ಎಂದಳು. ನನ್ನಿಂದಾನಾ, ನಾನೇನು ಮಾಡಿದೆ ಎಂದು ಗೊಂದಲದಲ್ಲೇ ಕೇಳಿದವನಿಗೆ, ನಾನು ಈ ರೀತಿ ಯಾಕೆ ಮಾಡ್ತಿದ್ದೀನಿ ಅಂತ ನಿಂಗೆ ಗೊತ್ತಿಲ್ವಾ, ಅಥವಾ ಗೊತ್ತಾದರೂ ಗೊತ್ತಾಗದೇ ಇರೋರ ಹಾಗೆ ನಾಟಕ ಮಾಡ್ತಿದ್ಯಾ ಎಂದು ಕೇಳಿದರೆ, ನೀನು ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ನನಗೇನೇ ಗೊತ್ತು, ನೀನು ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ಎಂದಾಗ, ಯಾಕೆ ಅಂದರೆ ನೀ ನನ್ನ ಗಂಡ ಅಂತ, ನೀ ನನ್ನ ಬಿಟ್ಟು ಬೇರೆಯವಳ ಹಿಂದೆ ಹೋಗಬಾರ್ದು ಅಂತ ಎಂದಾಗ, ಏನೋ ನಾನು ಬೇರೆಯವಳ ಹಿಂದೆ ಹೋಗ್ತಿದ್ದೀನಾ, ಲೂಸು, ನಾನು ಯಾವಳ ಹಿಂದೆನೂ ಹೋಗ್ತಿಲ್ಲ ಎಂದರೆ, ಸುಳ್ಳು, ಅವತ್ತು ಫೋನಲ್ಲಿ ಮಾತಾಡ್ತಿದ್ದೆ, ಬೆಳಗ್ಗೆ ಅವಳ ರೂಪ ವರ್ಣನೆ ಮಾಡಿದ್ದು, ಮತ್ತು ನಿಂಗೆ ಇಷ್ಟ ಆಗೋ ಥರ ನಿನ್ನ ಕಷ್ಟ ಸುಖಕ್ಕೆ ಸ್ಪಂದಿಸೋಳು ಸಿಕ್ಕಳು, ಅದಕ್ಕೆ ಅವಳ ಪ್ರಪೋಸಲ್ ಒಪ್ಕೊಂಡೆ ಅಂದೆ ಎಂದು ಕೇಳಿದಾಗ, ಹೌದು ಕಣೆ ಒಪ್ಕೊಂಡೆ, ಏನಿವಾಗ ಎಂದ. ತಾನು ಹೇಳಿದರೂ ಕೇಳುತ್ತಿಲ್ಲವಲ್ಲ ಅನ್ನೋ ಕೋಪಕ್ಕೆ. ಅದೇಗೆ ಒಪ್ಕೊಳ್ತೀಯ ನೀನು, ನಾನು ನಿನ್ನ ಹೆಂಡತಿ ಇರೋವಾಗ ಎನ್ನಲು, ಹೌದಾ, ಆದರೆ ನೀನು ನನ್ನನ್ನು ಗಂಡ ಅಂತ ಒಪ್ಕೊಂಡೇ ಇಲ್ವಲ್ಲ ಎಂದು ಕೇಳಿದರೆ, ನಾನು ನಿನ್ನ ಗಂಡ ಅಂತ ಒಪ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಮಾಡಿದ್ದು ಎಂದರೆ, ಇಷ್ಟೆಲ್ಲ ಅಂದರೆ ಎಂದು ಕೇಳಿದಾಗ, ಸಂಜೆಯಿಂದ ನಿನಗೋಸ್ಕರ ಮೇಘ ಅವ್ರ ಕೈಯಿಂದ ಸೀರೆ ಉಡಿಸ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರದೇ ಹೋದರೂ ಕಾಫಿ ಅನ್ನ ಸಾಂಬಾರು ಮಾಡೋದು ಹೇಗೆ ಅಂತ ಕೇಳಿ ನಿನಗೋಸ್ಕರ ನನ್ನ ಕೈಯಾರೆ ಮಾಡಿ ಕಾಯ್ತಿದ್ರೆ ಬಂದಾಗಿನಿಂದ ನಾನು ಆಡ್ಕೊಳ್ಳೋದೇ ಆಯಿತು. ನಿನಗೆ ನನ್ನ ಭಾವನೆಗಳು ತಮಾಷೆ ಅನ್ನಿಸ್ತಿದ್ಯಾ, ನಾನು ನಿನ್ಗೆ ಇಷ್ಟ ಇಲ್ವಾ, ನಾನು ನಿಂಗೆ ಅಷ್ಟು ಭಾರ ಆಗಿದ್ದೀನಾ, ಹಾಗಿದ್ರೆ ಹೇಳು, ನಾನು ನಿನ್ನ ಕಣ್ಣಿಗೆ ಕಾಣಿದ ಹಾಗೆ ಶಾಶ್ವತವಾಗಿ ಹೊರಟು ಹೋಗ್ತೀನಿ, ವಾಪಸ್ ನಿನ್ನ ಜೀವನಕ್ಕೆ ಬರೋದಿಲ್ಲ, ಯಾವುದೋ ಹುಡುಗಿ ಅಂದೆ ಅಲ್ವಾ, ಅವಳ ಜೊತೆ ಚೆನ್ನಾಗಿರು ಎಂದು ಮತ್ತೆ ಬಿಕ್ಕಲು ಭರತ್ ಅವಳನ್ನು ಬಾಚಿ ತಬ್ಬಿಕೊಂಡ. ಅವನ ಕಣ್ಣಲ್ಲೂ ನೀರು. ಇಡಿಯಟ್, ನಾನವತ್ತು ಮಾತಾಡಿದ್ದು ಚರಣ್ ಜೊತೆ ಕಣೆ, ಯಾವುದೋ ಹುಡುಗಿ ಜೊತೆ ಅಲ್ಲ ಎಂದಾಗ ಕತ್ತೆತ್ತಿ ಭರತ್ ಮುಖ ನೋಡಿದಳು. ಟ್ರಸ್ಟ್ ಮೀ, ನಾನು ನಿಜ ಹೇಳ್ತಿದ್ದೀನಿ, ಚರಣ್ ರುಕ್ಮಿಣಿನ ಲವ್ ಮಾಡ್ತಿದ್ದಾನಂತೆ, ಅದಕ್ಕೆ ಪ್ರಪೋಸ್ ಮಾಡೋದಕ್ಕೆ ಐಡಿಯಾ ಕೇಳ್ತಿದ್ದ, ನಾನು ಹೇಳ್ತಿದ್ದೆ ಎಂದರೆ, ಸುಳ್ಳು, ನೀನು ನಿನ್ನ ಎದೆ ಮೇಲೆ ಕೈ ಇಟ್ಕೊಂಡು ನಾನಿನ್ನ ಪ್ರಪೋಸ್ಗೆ ಫಿದಾಗ್ಬಿಟ್ಟೆ ಅಂತ ಹೇಳ್ತಿದ್ದೆ ಎನ್ನಲು, ಅದಾ ನಾನು ಕೊಟ್ಟ ಐಡಿಯಾನ ನಾನು ರುಕ್ಮಿಣಿ ಅಂದ್ಕೊಂಡು ಹೇಳು ಅಂದಿದ್ದಕ್ಕೆ ಅವ್ನು ಹೇಳಿದ ರೀತಿಗೆ ನಾನು ಹಾಗೆ ಹೇಳಿದೆ, ಪ್ರಾಮಿಸ್ ಕಣೆ, ನಾನು ಸುಳ್ಳು ಹೇಳ್ತಿಲ್ಲ ಎಂದಾಗ, ಐ ಲವ್ ಯು ಭರತ್, ಐ ಲವ್ ಯು ಸೋ ಮಚ್, ನಂಗೆ ನೀನು ಬೇಕು, ನೀನು ನನ್ನವನು, ನನಗೆ ಮಾತ್ರ ಸೇರಿದವನು, ನಿನ್ನ ಮೇಲೆ ನನಗೆ ಮಾತ್ರ ಹಕ್ಕಿರೋದು, ನಾನು ನಿನ್ನ ಯಾರಿಗೂ ಬಿಟ್ಕೊಡಲ್ಲ ಎಂದು ಇನ್ನಷ್ಟು ಅವನನ್ನು ಗಟ್ಟಿಯಾಗಿ ತಬ್ಬಿದಳು. ಭರತ್ಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಇದನ್ನೇ ಭರಣಿ ಬಾಯಿಂದ ಕೇಳಲು ಬಯಸಿದ್ದು. ಆದ ಖುಷಿಗೆ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುಖದ ತುಂಬ ಮುತ್ತಿನ ಮಳೆಗರೆದ. ಭರಣಿಯೂ ಸಹ ಭರತ್ ಮುಖದ ತುಂಬೆಲ್ಲ ಮುತ್ತುಗಳನ್ನಿಟ್ಟು, ಭರತ್
ನಿನ್ನ ಸಣ್ಣ ನಿರ್ಲಕ್ಷ್ಯ ಕೂಡ ನಂಗೆ ಸಹಿಸೋದಕ್ಕಾಗಲ್ಲ. 3 ದಿನದಿಂದ ನೀನು ನನ್ನ ಜೊತೆ ಮಾತಾಡದೇ ಇರೋದಕ್ಕೆ ನಾನು ಎಷ್ಟು ಚಡ್ಪಡಿಸ್ತೀನಿ ಗೊತ್ತಾ? ನನಗೆ ಗೊತ್ತಿಲ್ಲ ಅದು ಯಾವಾಗ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿತು ಅಂತ. ನನಗೆ ಗೊತ್ತಿಲ್ಲ ನಾನು ಯಾವಾಗ ನಿನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದೆ ಅಂತ. ನಿನ್ನ ಒಳ್ಳೆಯ ಗುಣಗಳೇ ನನ್ನನ್ನು ಬದಲಾಯಿಸಿದ್ದು. ಮೊದಲು ನಾನಿಲ್ಲಿಗೆ ಬಂದಿದ್ದು 1 ವರ್ಷ ಹೇಗೋ ನಿನ್ನ ಜೊತೆ ಇದ್ದು, ಆಮೇಲೆ ಡೈವರ್ಸ್ ತೊಗೊಂಡು ನನ್ನ ಜೀವನ ನೋಡ್ಕೋಬೇಕು ಅಂತ. ಆದರೆ ದಿನೇ ದಿನೇ ನಾನೇ ಬದಲಾಗ್ತಾ ಹೋದೆ. ನಿನ್ನಲ್ಲಿರೋ ಒಳ್ಳೆ ಗುಣಗಳು ನನ್ನನ್ನು ಬದಲಾಯಿಸ್ತು. ನನಗೆ ಗೊತ್ತಿಲ್ಲದೆ ನಾನು ನಿನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದೆ. ನಿನ್ನ ಕೋಪ, ನಿನ್ನ ಪ್ರೀತಿ, ನಿನ್ನ ಕಾಳಜಿ ನನಗಿಷ್ಟ ಆಗ್ತಾ ಹೋಯಿತು. ನಾನೇ ನಿನ್ನ ದ್ವೇಷ ಮಾಡ್ತಿದ್ದೀನಿ ಅಂತ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದೆ. ಒಂದೇ ಮನೆಯಲ್ಲಿ, ಒಂದೇ ರೂಮಲ್ಲಿ, ಒಂದೇ ಬೆಡ್ ಮೇಲೆ ಮಲಗಿದ್ರು ನಿನ್ನ ಸಂಯಮದಿಂದ ಇದ್ದಿದ್ದು ಆಶ್ಚರ್ಯ ಆಯಿತು. ನನಗೆ ಪೆಟ್ಟಾದಾಗ ನನಗೆ ಗೊತ್ತಾಗದ ಹಾಗೆ ಇಂಜೆಕ್ಷನ್ ಮಾಡಿಸಿದ್ದು, ನಂಗೆ ನೋವಾಗ್ತಿದೆ ಅಂತ ಹೊತ್ಕೊಂಡು ಬಂದಿದ್ದು, ನಂಗೆ ಇಷ್ಟ ಅಂತ ಪಿಜ್ಜಾ ತಂದು ಕೊಟ್ಟಿದ್ದು, ಡ್ಯಾಡಿ ಹಾಗೆ ಊಟ ತಿಂಡಿ ಮಾಡಿಸಿ ಕಾಳಜಿ ಮಾಡಿದ್ದು ಎಲ್ಲನೂ ಇಷ್ಟ ಆಗ್ತಾ ಹೋಯಿತು. ನೀನು ಕೆಲಸ ಹೇಳೋದು, ನನಗೆ ಬೈಯೋದು, ಕಾಡಿಸೋದು ಮೊದಲು ತುಂಬ ಬೇಜಾರಾಗ್ತಿತ್ತು. ಕ್ರಮೇಣ ಅದೇ ಇಷ್ಟ ಆಗ್ತಾ ಹೋಯಿತು. ನಿಧಾನವಾಗಿ ನನ್ನ ಮನಸ್ಸು ನಿನ್ನ ಕಡೆ ವಾಲ್ತಿತ್ತು. ಆದರೆ ಅದು ಪ್ರೀತಿ ಅಂತ ಗೊತ್ತಾಗಲಿಲ್ಲ. ನೀನು ಯಾವಾಗ ನನ್ನ ಜೊತೆ ಮಾತಾಡಲಿಲ್ವೋ, ನನ್ನ ಕಡೆ ನೋಡಲಿಲ್ವೋ, ಆಗ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನೀನು ಯಾವಾಗ ಫೋನಲ್ಲಿ ಹುಡುಗಿ ಜೊತೆ ಮಾತಾಡ್ತಿದ್ದೆ ಅಂತ ಅಂದ್ಕೊಂಡೋ, ಆವಾಗ ನನಗೆ ಜಲಸ್ ಫೀಲ್ ಆಗೋದಕ್ಕೆ ಶುರುವಾಯಿತು. ಎಲ್ಲಿ ನೀನು ನನ್ನಿಂದ ದೂರ ಆಗ್ತೀಯೋ ಅಂತ ಭಯ ಆಗೋದಕ್ಕೆ ಶುರುವಾಯಿತು. ಆಗ ನಿನ್ನ ಮೇಲಿನ ಪ್ರೀತಿಗೆ ಸ್ಪಷ್ಟ ಚಿತ್ರಣ ಸಿಕ್ತು ಎಂದಾಗ, ಅಬ್ಬಾ ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮುಹೂರ್ತ ಕೇಳ್ತಿದ್ಯಾ? ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ನಾನೇನು ಪ್ರೀತಿಸಿದ್ದೀನಿ ಅಂತ ಒಂದು ಮಾತು ಹೇಳಿದರೆ ಸಾಕಿತ್ತು. ಅದು ಬಿಟ್ಟು ಕುಡಿದು ಬಂದು ದೊಂಬರಾಟ ಬೇರೆ ಆಡದೆ, ಜೊತೆಗೆ ಈ ಸೀರೆ ಉಟ್ಕೊಂಡು ನನ್ನ ಸಂಯಮನ ಕೆಣ್ಕೋದು ಬೇರೆ ಮಾಡ್ತಿದ್ದೆ. ನಾನು ನನ್ನನ್ನು ಎಷ್ಟು ಕಂಟ್ರೋಲ್ ಮಾಡಿಕೊಂಡೆ ಅನ್ನೋದು ನನಗೆ ಮಾತ್ರ ಗೊತ್ತು. ಆದರೆ ಈ ಸೀರೆ ಬಿಚ್ಚಿ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟೆ ನೋಡು, ಅದು ಮಾತ್ರ ಸೂಪರ್ ಆಗಿತ್ತು ಎಂದು ಜೋರಾಗಿ ನಗಲು, ಬರೀ ನಾನು ಆಡ್ಕೊಂಡು ನಗೋದೇ ಆಯ್ತಲ್ವ ನಿನಗೆ, ನೀನು ಸರಿ ಇಲ್ಲ ಎಂದು ಅವನ ಭುಜಕ್ಕೆ ಹೊಡೆದು ತೋಳಿಂದ ಬಿಡಿಸಿಕೊಳ್ಳಲು ನೋಡಿದಷ್ಟು ಅವನ ಹಿಡಿತ ಬಿಗಿಯಾಗಿತ್ತು. ಸ್ವಲ್ಪ ಸಮಯ ಮೌನವಾಗಿ ಕುಳಿತು ಬಿಟ್ಟರು. ನಂತರ ನಿಧಾನವಾಗಿ, ನಂಗೆ ಹೊಟ್ಟೆ ಹಸಿತಿದೆ ಅಂದಳು. ಸರಿ ಇರು, ಊಟ ತಗೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ನಡೆದು 2 ತಟ್ಟೆಯಲ್ಲಿ ಇಬ್ಬರಿಗೂ ಊಟ ಬಡಿಸಿಕೊಂಡು ಬಂದ. ತಗೋ ಎಂದು ಕೊಡಲು, ನೀನೇ ಊಟ ಮಾಡಿಸು ಎಂದಾಗ, ಸರಿ. ಅದಕ್ಕೂ ಮುಂಚೆ ನನ್ನ ಹೆಂಡತಿ ಫಸ್ಟ್ ಟೈಮ್ ನನಗೋಸ್ಕರ ಇಷ್ಟೊಂದು ಪ್ರೀತಿಯಿಂದ ಅಡುಗೆ ಮಾಡಿದಳು. ಮೊದಲು ನಾನು ಟೇಸ್ಟ್ ಮಾಡ್ತೀನಿ ಎಂದು ಒಂದು ತುತ್ತು ತಿಂದು, ಸೂಪರ್ ಆಗಿದೆ ಎಂದಾಗ, ಥ್ಯಾಂಕ್ ಯು ಎಂದಳು ಮುದ್ದಾಗಿ. ಭರತ್ ಅನ್ನ ಸಾಂಬಾರು ಕಲಿಸಿ ತಿನ್ನಿಸುತ್ತಿದ್ದಂತೆ ಭರಣಿ ಖುಷಿಯಿಂದಲೇ ಅವನ ಕೊಟ್ಟ ತುತ್ತು ತಿಂದಳು. ತಟ್ಟೆ ಇಟ್ಟು ಬಂದು ಬೆಡ್ ಮೇಲೆ ಅವಳ ಪಕ್ಕ ಉರುಳಿ ತೋಳು ಚಾಚುತ್ತಿದ್ದಂತೆ ಭರಣಿ ಅವನ ತೋಳಿನ ಮೇಲೆ ತಲೆ ಇಟ್ಟು ಮಲಗಿದರೆ ಭರತ್ ಕೈಗಳು ಅವಳನ್ನು ಬಳಸಿತ್ತು. ಅದು ಸಂಜೆ ಆಫೀಸ್ನಿಂದ ಬಂದು ಅಜ್ಜಿ ಹತ್ರ ಕೂತಿದ್ದೆ ಎಂದು ಅಜ್ಜಿ ಮತ್ತೆ ತನ್ನ ಒಂದು ಮಾತುಕತೆ ಹೇಳಿದ್ಲು. ಇದೆಲ್ಲ ಮಾಡಬೇಕು ಅಂತ ಯಾಕೆ ನಿನ್ನ ತಲೆಗೆ ಬಂತು ಎಂದು ಕೇಳಿದರೆ, ಅದು ಸಂಜೆ ಆಫೀಸ್ನಿಂದ ಬಂದು ಅಜ್ಜಿ ಹತ್ರ ಕೂತಿದ್ದೆ ಎಂದು ಅಜ್ಜಿ ಮತ್ತೆ ತನ್ನ ಮಧ್ಯೆ ನಡೆದ ಮಾತುಕತೆ ಹೇಳಿದಳು. ಭರತ್ಗೆ ಅನುಮಾನವಿತ್ತು, ಭರಣಿ ಇಷ್ಟೊಂದು ಮುಂದುವರಿಯಲು ಸಾಧ್ಯವಿಲ್ಲ ಎಂದು. ಈಗ ಭರಣಿ ಬಾಯಿಂದ ಅಜ್ಜಿ ಇದನ್ನೆಲ್ಲ ಮಾಡಲು ಹೇಳಿದ್ದು ಎಂದು ಕೇಳಿ ತಾನು ಅಂದುಕೊಂಡಿರುವುದು ನಿಜವಾಯಿತು ಎಂದುಕೊಂಡ. ಹೌದು ಅಜ್ಜಿ ಮತ್ತೇನು ಹೇಳಿದರು ಎಂದು ಕೇಳಿದರೆ, ನಿಮ್ಮ ಸಂಸಾರ ಶುರುವಾಗಿದೆಯಾ ಅಂದರು. ಅದಕ್ಕೆ ನಾನಿಲ್ಲ ಅಂದೆ. ಹೌದಾ, ಅದಕ್ಕೆ ಅಜ್ಜಿ ಏನು ಹೇಳಿದರು ಎಂದು ಕೇಳಿದಾಗ, ನಿನಗೆ ಮನೇಲಿ ಊಟ ಸಿಗದೆ ಇರೋದಕ್ಕೆ ಹೋಟೆಲ್ ಊಟ ಹುಡುಕ್ತಿದ್ದೀಯಂತೆ ಎಂದಾಗ ಜೋರಾಗಿ ನಕ್ಕು ಬಿಟ್ಟ. ಆಮೇಲೆ ಇನ್ನೇನೋ ಹೇಳಿದ್ರು. ಅದನ್ನೆಲ್ಲ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಎಂದು ಅವನೆದೆ ಗೂಡಲಿ ಮುಖ ಹುದುಗಿಸಿದಳು. ಹೀಗೆ ನಾಚಿಕೊಂಡ್ರೆ ನಮ್ಮ ಸಂಸಾರ ಶುರು ಮಾಡೋದು ಹೇಗೆ ಎಂದು ಕೇಳಿದಾಗ ಅವಳಿಂದ ಉತ್ತರ ಬರಲಿಲ್ಲ. ಬಣಿ, ನಾನೊಂದು ಮಾತು ಕೇಳಲಾ ಎನ್ನಲು, ಏನು ಎಂದಳು. ನೀನು ನಿಜವಾಗ್ಲೂ ನನ್ನನ್ನು ಮನಸ್ಸಿನಿಂದ ಗಂಡ ಅಂತ ಒಪ್ಪಿದ್ಯಾ? ನಿಜವಾಗ್ಲೂ ನೀನನ್ನು ಪ್ರೀತಿಸ್ತಿದ್ಯಾ ಎಂದು ಕೇಳಿದರೆ, ನನ್ನ ಮನಸ್ಸಿನಿಂದ ನಿನ್ನನ್ನು ನನ್ನ ಗಂಡ ಅಂತ ಒಪ್ಪಿದ್ದೀನಿ. ಹಾಗೆ ತುಂಬ 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 ಅಂದರೆ ತುಂಬಾ ಪ್ರೀತಿ ಮಾಡ್ತೀನಿ. ಯಾಕೆ ಹಾಗೆ ಕೇಳ್ತಿದ್ದೀಯಾ? ನನ್ನ ಮೇಲೆ ಅನುಮಾನನಾ ಎಂದು ಕೇಳಿದರೆ, ಅನುಮಾನ ಅಂತಲ್ಲ, ಆದರೆ ಜೀವನ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಯಾವಾಗ ಬದಲಾಗತ್ತೋ ಹೇಳೋದಕ್ಕಾಗಲ್ಲ. ಈ ರೀತಿಯಲ್ಲಿರೋ ನಾವು ನಾಳೆ ಬೀದಿಗೂ ಬರ್ಬೋದು, ಇಲ್ಲ ಶ್ರೀಮಂತರೂ ಆಗ್ಬೋದು. ಇಷ್ಟೇ ಸಂತೋಷದಿಂದ ಮುಂದೇನೂ ಜೀವನ ಮಾಡ್ತೀವಿ ಅಂತ ಕೂಡ ಹೇಳೋದಕ್ಕಾಗಲ್ಲ. ಆದರೆ ಎಂಥದ್ದೇ ಪರಿಸ್ಥಿತಿ ಬಂದರೂ ನಂಬಿಕೆ ಕಳ್ಕೊಳ್ದೆ ಕಡೆ ಉಸಿರೋವರೆಗೂ ಯಾವತ್ತೂ ಬದಲಾಗದೆ ಇರೋದೇ ನಿಜವಾದ ಪ್ರೀತಿ. ಆ ಪ್ರೀತಿನ ನಾನು ನಿನ್ನಿಂದ ಬಯಸ್ತೀನಿ. ನೀನು ಯಾರ್ದೋ ಬಲವಂತಕ್ಕೋ ಆಗಲಿ, ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಆಗಲಿ, ನಾನು ಯಾರನ್ನು ಪ್ರೀತಿಸ್ತೀನಿ ಅನ್ನೋ ತಪ್ಪು ತಿಳುವಳಿಕೆಯಿಂದಾಗಲಿ ಅಥವಾ ಅಜ್ಜಿ ಹೇಳಿದರು ಅಂತಾಗಲಿ ನೀನು ನನ್ನ ಪ್ರೀತಿಸೋ ಅವಶ್ಯಕತೆ ಇಲ್ಲ.
ನೀನು ನಿನ್ನ ಮನಸ್ಸಿನಿಂದ ನಿನ್ನ ಬುದ್ಧಿಯಿಂದ ನನ್ನ ಪ್ರೀತಿಸಬೇಕು ಎಂದಾಗ, ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾಯಿತು ಎಂದಳು ಮುಖ ಊದಿಸಿ. ನಂಬಿಕೆ ಇಲ್ಲ ಅನ್ನೋದಕ್ಕಿಂತ ನೀನು ನನಗೆ ನಂಬಿಕೆ ಬರೋ ಹಾಗೆ ಮಾಡು ಎಂದರೆ, ಆಯಿತು, ನಿನಗೆ ನಂಬಿಕೆ ಬಂದ ಮೇಲೆ ನನ್ನನ್ನು ಹೀಗೆ ತಪ್ಪಿಕೊಳ್ಳುವಂತೆ ಎಂದು ಬಿಡಿಸಿಕೊಂಡು ದೂರ ಸರಿದು ಮಲಗಿದಳು. ಬಾ, ಏನಾದರೂ ಹೇಳಿದರೆ ಸಾಕು, ಮೂಗಿನ ತುದಿಲೆ ಕೋಪ ಅಲ್ವಾ ಎಂದು ತನ್ನ ಕಡೆ ತಿರುಗಿಸಿಕೊಂಡು ಅವಳ ಮೂಗಿಗೆ ತನ್ನ ಮೂಗುಜ್ಜಿ ಪುಟ್ಟ ಮುತ್ತಿಟ್ಟು ತನ್ನ ತೋಳಲ್ಲಿ ಬಂಧಿಸಿದ. ಬಿಡು ನನ್ನ ಎಂದು ಕೊಸರಾಡಿದರೂ ಬಿಡದೆ, ಸುಮ್ಮನೆ ಮಲ್ಕೊಳೆ ಪಮ್ಮೇರಿಯನ್, ನಂಗೆ ನಿದ್ದೆ ಬರ್ತಿದೆ ಎಂದಿದ್ದೇ ಇನ್ನಷ್ಟು ಅವನೆದೆಗೆ ಒತ್ತಿಕೊಂಡು ಕಣ್ಮುಚ್ಚಿದಳು. ಮರುದಿನ ಬೆಳಿಗ್ಗೆ ಅದೇ ರೂಟೀನ್. ಭರತ್ ಸ್ನಾನ ಮಾಡಿ ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದ. ಆಗಷ್ಟೇ ಎಚ್ಚರವಾದ ಭರಣಿ ಎದ್ದು ಅವನ ಕಡೆಗೊಮ್ಮೆ ನೋಡಿ ಬೆಡ್ಶೀಟ್ ಮಡಚಿಟ್ಟು ಬಾತ್ರೂಮ್ ಹೋಗಲು ಭರತ್ ಅವಳ ಬಳಿ ಬಂದು ತಬ್ಬಿಕೊಂಡು ಕೆನ್ನೆ ಮುದ್ದಿಸಿ, ಗುಡ್ ಮಾರ್ನಿಂಗ್ ಕಣೆ ಪೆಮೆರಿಯನ್ ಎಂದ. ಅವನ ಕಡೆ ಗುರಾಯಿಸಿ ಅವನ ಮುತ್ತಿಟ್ಟ ಕೆನ್ನೆ ಒರೆಸಿಕೊಂಡು ಬಾತ್ರೂಮ್ ಹೊಕ್ಕೊಳ್ಳೋದು. ಅಬ್ಬಾ, ನನ್ನ ಮುದ್ದು ಪೆಮೆರಿಯನ್ಗೆ ಹೆವಿ ಕೋಪ ಬಂದಿದೆ ಎಂದು ನಕ್ಕು ಟೀ ಶರ್ಟ್ ಪ್ಯಾಂಟ್ ತೊಟ್ಟು ತಿಂಡಿ ಮಾಡಲು ಹೋದ. ಭರಣಿ ಮುಖ ತೊಳೆದು ತನ್ನ ನಿತ್ಯದ ಕೆಲಸ ಮಾಡಲು ಅವಳ ಮುಂದೆ ಕಾಫಿ ಹಿಡಿದ. ಒಂದು ಮುಗುಳ್ನಗೆಯನ್ನು ಸಹ ಬೀರಲಿಲ್ಲ. ಮುಖದ ಗಂಟೂ ಕೂಡ ಸಡಿಲಿಸಲೂ ಇಲ್ಲ. ಹೋಗಿ ಬೆಡ್ ಮೇಲೆ ಕೂತು ಕಾಫಿ ಕುಡಿಯುತ್ತಿದ್ದವಳ ಪಕ್ಕ ಬಂದು ಕೂತು ಅವಳ ಕೈಯಿಂದ ಕಾಫಿ ಕಪ್ ಕಸಿದುಕೊಂಡು ತಾನು ಕುಡಿಯಲು ಭರಣಿ ಅವನನ್ನು ಗುರಾಯಿಸಿ ಕಾಫಿ ಕಪ್ ತಾನು ಕಸಿದುಕೊಂಡು ಕುಡಿದು ಕಾಫಿ ಕಪ್ ಇಡಲು ಅಡುಗೆ ಮನೆಗೆ ನಡೆದವಳ ಹಿಂದೆಯೇ ಹೋಗಿ ಹಿಂದಿನಿಂದ ಬಳಸಿ, ಯಾಕಿಷ್ಟು ಕೋಪ? ನಾನು ಹೇಳಿದ್ರಲ್ಲಿ ತಪ್ಪಿದೆಯಾ? ನಿನ್ನೆ ನಿನ್ನ ಪ್ರೀತಿ ಹೇಳ್ಕೊಂಡಿದ್ದು ನಾನೆಲ್ಲಿ ಬೇರೆಯವಳ ಹಿಂದೆ ಹೋಗ್ತೀನಿ ಅಂತ ತಾನೆ? ಹಾಗಿದ್ಮೇಲೆ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಎಂದು ಕೇಳಿದ. ಅಲ್ಲ, ಒಂದು ಮಾತು ಹೇಳು, ನಾನು ನಿನ್ನೆ ನಮ್ಮ ಸಂಸಾರ ಶುರು ಮಾಡಲಿಲ್ಲ ಅಂತ ಕೋಪನಾ, ಅಥವಾ ನನ್ನ ನಂಬಿಕೆ ಗಳಿಸು ಅಂತ ಹೇಳಿದ ಕೋಪನಾ ಎಂದು ತುಂಟತನದಿಂದ ಕೇಳಿದರೆ, ಎರಡಕ್ಕೂ ಅಲ್ಲ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಎನ್ನಲು, ಅದಕ್ಕೆ ತಾನೇ ಹೇಳಿದ್ದು ನಂಬಿಕೆ ಬರೋ ಹಾಗೆ ಮಾಡು ಅಂತ ಎಂದರೆ, ಹಾಗಿದ್ರೆ ನಿನಗೆ ನಂಬಿಕೆ ಬಂದ ಮೇಲೆ ನನ್ನನ್ನು ಮುಟ್ಟಿ ಮುದ್ದಾಡು, ಅಲ್ಲಿವರೆಗೂ ನೀನು ನನ್ನಿಂದ ದೂರನೇ ಇರು ಎಂದು ಹೇಳಿ ದೂರ ಹೊರಟವಳನ್ನು ತಡೆದು, ಅದು ಹೇಗಾಗುತ್ತೆ? ನಾನಿನ್ನ ಪ್ರೀತಿಸಿದ್ದೀನಲ್ವಾ? ಅದು ಅಲ್ಲದೆ ನಾನು ತಾಳಿ ಕಟ್ಟಿರೋ ಹೆಂಡತಿ ನೀನು. ನಿನ್ನ ಮುಟ್ಟಿ ಮುದ್ದಾಡೋಕ್ಕೆ ನನ್ನ ಹತ್ರ ಲೈಸೆನ್ಸ್ ಇದೆ ಎಂದು ಇನ್ನೇನು ಅವಳ ತುಟಿಗಳಿಗೆ ಲಗ್ಗೆ ಇಡಬೇಕು. ತಕ್ಷಣ ಭರಣಿ ಅವನ ಬಾಯಿಯ ಮುಂದೆ ಕೈ ಅಡ್ಡ ಹಿಡಿದಳು. ನಿನಗೆ ನನ್ನ ಮೇಲೆ ನಂಬಿಕೆ ಬರೋವರೆಗೂ ನೋ ಟಚಿಂಗ್, ನೋ ಹಗಿಂಗ್, ನೋ ಕಿಸ್ಸಿಂಗ್ ಎಂದು ಹೇಳಿ ಸ್ನಾನ ಮಾಡಲು ಹೋದಳು. ಅಬ್ಬಾ, ಚೈಲ್ಡ್ ದೊಡ್ಡೋಳಾಗ್ತಿದ್ದಾಳೆ ಎಂದು ನಗುತ್ತಾ ಆಫೀಸ್ಗೆ ಹೋಗಲು ತಯಾರಾಗತೊಡಗಿದ. ಇಬ್ಬರು ಮೌನದಿಂದಲೇ ತಿಂಡಿ ತಿಂದು ಕೆಳಗಡೆ ಬಂದಾಗ ಭರಣಿ ಜೊತೆ ಭರತ್ ಕೂಡ ಇದ್ದಿದ್ದು ನೋಡಿ ಅಜ್ಜಿ ನಿನ್ನೆ ಏನಾಯಿತು ಎಂದು ಕೇಳಬೇಕು ಅಂದುಕೊಂಡಿದ್ದ ವಿಷಯ ಅಲ್ಲಿಗೆ ಕೈಬಿಟ್ಟರು. ಭರಣಿ ಅಂದು ಕುಡಿದು ಗಲಾಟೆ ಮಾಡುತ್ತಿದ್ದಾಗ ಮಾತನಾಡಿದ್ದ ಹೆಂಗಸು ಇಬ್ಬರನ್ನು ಒಟ್ಟಿಗೆ ನೋಡಿ ಇವರ ಬಳಿ ಬಂದು, ಏನಮ್ಮ ಮಾಧುರಿ ದೀಕ್ಷಿತ್, ಎಲ್ಲ ಸರಿ ಹೋಯ್ತಾ ಎಂದು ಕೇಳಿದರು. ಭರಣಿ ಬಾಯಿ ತೆರೆಯುವ ಮುನ್ನವೇ ಭರತ್ ಬಾಯಿ ತೆರೆದಿದ್ದ. ಅಯ್ಯೋ ಆಂಟಿ, ನಾನು ಯಾವ ಹುಡುಗಿಂದೇನೂ ಹೋಗ್ತಿಲ್ಲ ಅಂದರೂ ಕೇಳಿದೆ, 3 ದಿನದಿಂದ ನನ್ನ ಉಪವಾಸ ಹಾಕಿದ್ದಾಳೆ. ಈಗ ನೀವೇ ಹೇಳಿ, ನನಗಾಗ್ತಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋರು ಯಾರು ಎಂದು ಸಪ್ಪೆ ಮುಖ ಮಾಡಲು, ಅಯ್ಯೋ ನಿನಗೇನೇ ಬಂದಿದೆ ಹುಡುಗಿ, ದೊಡ್ಡ ರೋಗ? ಚಿನ್ನದಂಥ ಹುಡುಗನ್ನ ಅಷ್ಟೊಂದು ಗೋಳು ಹೊಯ್ಕೊಳ್ತಿದ್ಯಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಒಂದಾಗೋದು ಬಿಟ್ಟು 3 ದಿನದಿಂದ ಉಪವಾಸ ಹಾಕಿದ್ಯಲ್ಲ, ನೀನು ಹೀಗೆ ಮಾಡೋದಕ್ಕೆ ಅವ್ನು ಬೇರೆ ಹುಡುಗಿನ ನೋಡ್ತಿರೋದು ಎಂದು ಇನ್ನೂ ಏನೇನೋ ಬೈಯುತ್ತಿದ್ದರು. ಭರಣಿ ಫುಲ್ ಶಾಕ್ ಆಗಿ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನಿಂತು ಬಿಟ್ಟಳು. ಭರತ್ಗೆ ಜೋರು ನಗು. ನಕ್ಕರೆಯಲ್ಲಿ ಚೈಲ್ಡ್ ಅಳತ್ತೋ ಎಂದು ತುಟಿ ಬಂಧಿಸಿ ನಗುತ್ತಾ ಬೈಕ್ ಒರೆಸುತ್ತಿದ್ದ. ಆಂಟಿ, ಆಫೀಸಿಗೆ ಹೋಗೋದಕ್ಕೆ ಟೈಮ್ ಆಯಿತು, ನಿಮ್ಮ ಕ್ಲಾಸ್ನ ಸಂಜೆ ಬಂದಮೇಲೆ ಕಂಟಿನ್ಯೂ ಮಾಡಿ, ಈಗ ನಾವು ಆಫೀಸ್ಗೆ ಹೋಗಿ ಬರ್ತೀವಿ ಎಂದಿದ್ದೆ ತಡ ಬದುಕಿತೆ ಬಡಜೀವ ಅನ್ನೋ ಹಾಗೆ ಬೈಕ್ ಬಳಿ ಓಡಿದ್ದಳು ಭರಣಿ. ಬೈಕ್ ಏರಿ ಕೂರುತ್ತಿದ್ದಂತೆ ಆಫೀಸ್ ಕಡೆ ಚಲಾಯಿಸಿದ. ಮನೆಯ ರಸ್ತೆ ದಾಟಿ ಸ್ವಲ್ಪ ದೂರ ಸಾಗಿದ ತಕ್ಷಣ ಭರಣಿ ಭರತ್ ಮೇಲೆ ತನಗೆ ಬಂದ ಕೋಪವನ್ನು ತೀರಿಸಿಕೊಳ್ಳಲು ಅವನ ನಡುವನ್ನು ಜೋರಾಗಿ ಗಿಲ್ಲಿಬಿಟ್ಟಳು. ಅಮ್ಮಾ ಎಂದು ನೋವಿಗೆ ಕಿರುಚಿ, ರಾಕ್ಷಸಿ, ಈಡಿಯಟ್, ಎಷ್ಟು ನೋವಾಗ್ತದೆ ಗೊತ್ತಾ ಎಂದು ಗಿಲ್ಲಿದ ಜಾಗವನ್ನು ಉಜ್ಜಿಕೊಳ್ಳುತ್ತಾ ಹೇಳಲು ಭರಣಿ ಮುಖದಲ್ಲಿ ಕಂಡು ಕಾಣದ ನಗು ಹಾದು ಹೋಯಿತು. ಕನ್ನಡಿಯಲ್ಲಿ ಭರಣಿ ಮುಖವನ್ನು ನೋಡಿದ ಭರತ್ ಮುಖದಲ್ಲೂ ಮುಗುಳು ನಗೆ ಹಾದು ಹೋಯಿತು. ಇವರಿಬ್ಬರ ಅನ್ಯೋನ್ಯತೆಯನ್ನು ಕಂಡ ಆತ್ಮದ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗಿತ್ತು. ಹಲ್ಲು ಕಟಕಟಿಸಿ, ಇಬ್ಬರು ಇಷ್ಟು ಮುಂದುವರೆದಿದ್ದೀರಾ ಅಂದರೆ ಆದಷ್ಟು ಬೇಗ ಇಬ್ಬರನ್ನು ದೂರ ಮಾಡಬೇಕು, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರನ್ನು ಒಂದಾಗೋದಕ್ಕೆ ಬಿಡೋದಿಲ್ಲ ಎಂದು ಕ್ರೂರ ನಗು ಬೀರಿತು. ಅದಾಗಲೇ ಆ ಹೆಣ್ಣಿನ ಆತ್ಮದ ತಲೆಯಲ್ಲಿ ಹೊಸದೊಂದು ಯೋಜನೆಯನ್ನು ತಯಾರು ಮಾಡಿತ್ತು. ಅದನ್ನು ಸದ್ಯದಲ್ಲೇ ಜಾರಿಗೆ ತರಲು ಸಮಯಕ್ಕಾಗಿ ಕಾಯುತ್ತಿತ್ತು. ಆಫೀಸಿಗೆ ಬರುತ್ತಿದ್ದ ಹಾಗೆ ಭರಣಿಗೆ ನಿನ್ನೆ ಏನಾಯಿತು ಎಂದು ರುಕ್ಮಿಣಿ ಮುಂದೆ ಹೇಳಿಕೊಳ್ಳಬೇಕು ಎನ್ನುವ ತವಕ. ರುಕ್ಮಿಣಿಗೂ ಕೂಡ ನಿನ್ನೆ ತನ್ನ ಮತ್ತು ಚರಣ್ ಮಧ್ಯೆ ನಡೆದ ಮಾತುಕತೆಯನ್ನೆಲ್ಲ ಭರಣಿ ಮುಂದೆ ಹೇಳಬೇಕು ಅನ್ನೋ ಆತುರ.
ಗುಡ್ ಮಾರ್ನಿಂಗ್ ರುಕ್ಕು ಎಂದು ಮುದ್ದಾಗಿ ನಗಲು, ವೆರಿ ಗುಡ್ ಮಾರ್ನಿಂಗ್ ಭರಣಿ ಎಂದು ಅವಳನ್ನು ತಬ್ಬಿ ಹೇಳಿದಳು. ಇಬ್ಬರಲ್ಲೂ ವಿಷಯ ವಿನಿಮಯ ಮಾಡಿಕೊಳ್ಳುವ ಆತುರವಿರುವ ಕಾರಣ ಒಟ್ಟಿಗೆ ನಾನಿನ ಜೊತೆ ಮಾತಾಡಬೇಕು ಎಂದಿದ್ದೇ ಇಬ್ಬರ ಮುಖ ನೋಡಿಕೊಂಡು ನಕ್ಕರು. ಮೊದಲು ನೀನೇ ಹೇಳು ಭರಣಿ ಎನ್ನಲು, ಇಲ್ಲ ಈಗ ಬೇಡ, ಮಧ್ಯಾಹ್ನ ಊಟಕ್ಕಾಚೆ ಹೋಗೋಣ, ಅಲ್ಲೇ ಹೇಳ್ತೀನಿ. ಸರಿ ನೀನು ಹೇಳು, ಏನು ವಿಷಯ? ನಾನು ಕೂಡ ಮಧ್ಯಾಹ್ನನೇ ಹೇಳ್ತೀನಿ ಎಂದಳು. ಸರಿ ಎಂದ ಭರಣಿ ತನ್ನ ಕೆಲಸದ ಕಡೆ ಗಮನ ಹರಿಸಿದಳು. ರುಕ್ಮಿಣಿ ಕೂಡ ತನ್ನ ಕೆಲಸದ ಕಡೆ ಗಮನ ಕೊಟ್ಟಳು. ಚರಣ್ ಆಫೀಸಿಗೆ ಬರುತ್ತಿದ್ದ ಹಾಗೆ ರುಕ್ಮಿಣಿಗೇನೋ ಒಂದು ಥರ ನಾಚಿಕೆ. ಅವಳ ಬಳಿ ಬಂದ ಚರಣ್ ಕ್ಯಾಶುಯಲ್ ಆಗಿ ಬೆಳಗಿನ ವಿಶ್ ಮಾಡಿದ್ದ. ರುಕ್ಮಿಣಿ ಮಾತ್ರ ಅವನ ಕಡೆ ನೋಡದೆ ತಲೆ ತಗ್ಗಿಸಿ ತಾನೂ ಮರು ವಿಶ್ ಮಾಡಿದಳು. ಅದು ಚರಣ್ಗೆ ಸ್ವಲ್ಪ ಹರ್ಟ್ ಆಯಿತು. ಭರತ್ ತನ್ನ ಕ್ಯಾಬಿನ್ ಹೊಕ್ಕು ವರ್ಧನ್ ಕಂಪನಿಯವರಿಗೆ ಮೇಲ್ ಕಳುಹಿಸುವ ಸಲುವಾಗಿ ವಿಷಯವನ್ನು ಡಿಕ್ಟೇಟ್ ಮಾಡಬೇಕು. ಅದಕ್ಕೆ ಅಟೆಂಡರ್ನ ಕರೆದು ಭರಣಿಗೆ ಬರಲು ಹೇಳಿದ. ಅಟೆಂಡರ್ ಕರೆದು ಹೋದ 5 ನಿಮಿಷಕ್ಕೆ ಭರತ್ ಕ್ಯಾಬಿನ್ ಹತ್ತಿರ ಬಂದು ನಾಕ್ ಮಾಡಿದಳು. ಲ್ಯಾಪ್ಟಾಪ್ನಿಂದ ಮುಖವೆತ್ತಿ ಚೇರ್ಗೆ ತಲೆ ಆನಿಸಿ ಕೈಯಲ್ಲಿ ಪೆನ್ ಹಿಡಿದು ತಿರುಗಿಸುತ್ತಾ ಎಸ್ ಕಮಿಂಗ್ ಎಂದ. ಭರಣಿ ಒಳಗಡೆ ಬಂದು ಹೇಳಿ ಸರ್, ಕರೆದಿದ್ಯಾಕೆ ಎಂದಳು ಮುಖ ದಪ್ಪಗೆ ಮಾಡಿಕೊಂಡು. ಅವಳು ಸರ್ ಎಂದು ಕರೆದ ಹೊಸ ವರಸೆಗೆ ಹುಬ್ಬೇರಿಸಿ ತನ್ನ ಗಂಟಲು ಸರಿಪಡಿಸಿಕೊಂಡು ಮಿಸ್ಸಸ್ ಭರಣಿ, ಅದು ವರ್ಧನ್ ಕಂಪ್ನಿಯವ್ರಿಗೆ ಮೇಲ್ ಕಳಿಸ್ಬೇಕು. ನಾನು ವಿಷಯವನ್ನು ಡಿಕ್ಟೇಟ್ ಮಾಡ್ತೀನಿ, ಲೆಟರ್ ಪ್ಯಾಡಲ್ಲಿ ಬರ್ಕೊಳ್ಳಿ ಎಂದವನ ಮುಖದಲ್ಲಿ ತುಂಟ ನಗುವೊಂದು ಲಾಸ್ಯವಾಡುತ್ತಿತ್ತು. ಭರಣಿ ಅವನೊಮ್ಮೆ ಗುರಾಯಿಸಿ ಹೇಳಿ ಎಂದು ಎತ್ತಲೋ ನೋಡುತ್ತಿದ್ದವಳ ಮುಖದಲ್ಲೂ ಕಂಡು ಕಾಣದ ನಗು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 53ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕತೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.